ಬೆಳಕು ನ್ಯೂಸ್ ಒನ್ ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಹೂರಣ. ಜಾತಕದಿಂದ ಉಪಯೋಗವಿದೆ. ಖ್ಯಾತ ಜ್ಯೋತಿಷಿ ನರಸಿಂಹಮೂರ್ತಿ ನುಡಿ. ಜನರು ತಮ್ಮ ಮಕ್ಕಳ ಜಾತಕವನ್ನು ಬರೆಸುವುದರಿಂದ ಸಾಕಷ್ಟು ಉಪಯೋಗವಿದೆ ಎಂಬುದಾಗಿ ಖ್ಯಾತ ಸಂಖ್ಯಾಶಾಸ್ತ್ರ ಜ್ಯೋತಿಷಿಯಾದ DCM ನರಸಿಂಹಮೂರ್ತಿರವರು ತಿಳಿಸಿದರು. ಚಿಂತಾಮಣಿ ತಾಲೂಕು ನಿವೃತ್ತ ಸರ್ಕಾರಿ ನೌಕರರ ಸಂಘದ ಕಾರ್ಯಕ್ರಮದಲ್ಲಿ ಜಾತಕ ಮತ್ತು ಜ್ಯೋತಿಷ್ಯ ಎಂಬ ವಿಷಯದ ಕುರಿತು ಮಾತನಾಡಿದ ಅವರು, ಜಾತಕದಿಂದ ಭವಿಷ್ಯದಲ್ಲಿ ನಡೆಯುವಂತಹ ಆಗು ಹೋಗುಗಳ ಬಗ್ಗೆ ತಿಳಿದುಕೊಳ್ಳಬಹುದು. ಹಾಗೆಯೇ ಸಮಸ್ಯೆ ಅಥವಾ ತೊಡಕುಗಳು ಕಂಡುಬಂದಲ್ಲಿ ಅದಕ್ಕೆ ಸೂಕ್ತ ಪರಿಹಾರೋಪಾಯಗಳನ್ನು ಸಹ ಕಂಡುಕೊಂಡು ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳಬಹುದೆಂದು ಹೇಳಿದರು. ಸಭಿಕರು ಕೇಳಿದ ಪ್ರಶ್ನೆಗಳಿಗೆ ಸಮಾಧಾನಕರವಾಗಿ ಉತ್ತರವನ್ನು ನೀಡುವುದರ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು. ಸಂಘದ ಅಧ್ಯಕ್ಷರಾದ ಸನ್ಮಾನ್ಯ ನಾರಾಯಣ ಸ್ವಾಮಿಯವರು ಅಧ್ಯಕ್ಷತೆ ವಹಿಸಿದ್ದರು. ತುಂಬಾ ಇಂಪಾರ್ಟೆಂಟು. ಯಾಕೆ ಇಂಪಾರ್ಟೆಂಟು ಜಾತಕ ಅನ್ನೋದನ್ನ ಅವರಿಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಮಗು ಹುಟ್ಟಿದ ಕೂಡಲೇ ನಾವು ಜಾತಕ ಬರಿತೀವಿ. ಅದು ಜನ್ಮ ಜಾತಕ. ಜಾತಕ ಯಾಕೆ ಬರೆಸ್ಬೇಕು ಅಂದರೆ, ಜಾತಕದಲ್ಲಿ ರಾಶಿ, ನಕ್ಷತ್ರಗಳು, ಗ್ರಹಗಳು ಎಲ್ಲೆಲ್ಲಿ ಯಾವ್ಯಾವ ರಾಶಿಯಲ್ಲಿ ಗ್ರಹಗಳು ಕೂತಿದ್ದಾವೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಸಿಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ನಾವು ನಕ್ಷತ್ರ ನಾಮ ಯಾವುದರಲ್ಲಿ ಯಾವ ಅಕ್ಷರದಿಂದ ಹೆಸರಿಡಬೇಕು ಮಗುವಿಗೆ, ಮತ್ತು ರಾಶಿ ನಕ್ಷತ್ರಗಳ ಬಗ್ಗೆ ನಾವು ಅರ್ಚನೆ ಮಾಡೋಕ್ಕೆ ದೇವಸ್ಥಾನದಲ್ಲಿ ಅದು ಉಪಯೋಗ ಬರ್ತದೆ. ಇದು ಜೀವನ ಇಡೀ ಬೇಕಾಗುತ್ತೆ. ಅರ್ಚನೆಗೆ ಹೆಸರು, ರಾಶಿ, ನಕ್ಷತ್ರ ಇದು ಅರ್ಚನೆಗೆ ಬೇಕಾಗುತ್ತೆ. ಇದು ಜೀವನ ಪೂರ್ತಿ ಬಳಸಬೇಕಾಗುತ್ತೆ. ಇನ್ನೊಂದು ಅದಕ್ಕಿಂತ ಹೆಚ್ಚಾಗಿ ಈ ಜಾತಕ ಯಾವ ಥರ ಅದು ಕೆಲಸ ಮಾಡುತ್ತೆ ಅನ್ನೋದ್ರಿಂದ ಸ್ವಲ್ಪ ಒಟ್ಟಿಗೆ ತಿಳ್ಕೊಳ್ಳೋಣ. ಮಗು ತಾಯಿಯ ಗರ್ಭಕೋಶದಿಂದ ಹೊರಗಡೆ ಬಂದ ಕೂಡಲೇ ಆಕಾಶದಲ್ಲಿ ಗ್ರಹಗಳು ಯಾವ ರಾಶಿಯಲ್ಲಿ ಇದ್ದು ಅವುಗಳ ದೃಷ್ಟಿ ಬಿಡುತ್ತೆ. ಆ ದೃಷ್ಟಿ ಫಿಕ್ಸ್ ಆಗುತ್ತೆ. ಅದು ಜನ್ಮ ಜಾತಕ. ಆ ಮಗು ಜೀವನ ಇಡೀ ಅದು ಅದೇ ಥರ ಬಿಹೇವ್ ಮಾಡುತ್ತೆ. ಅದು ಧನಯೋಗದಲ್ಲಿ ಹುಟ್ಟಿದ್ಯಾ, ಆಮೇಲೆ ದುರ್ಘಟನೆ ಯೋಗಗಳು ಏನಾದರೂ ಇದೆಯಾ ಅನ್ನೋದು ನಮಗೆ ಸಂಕ್ಷಿಪ್ತವಾಗಿ ಆಗಲಿ ಗೊತ್ತಾಗ್ತದೆ. ಆ ಥರ ಏನಾದರೂ ದುರ್ಘಟ ಯೋಗಗಳಿದ್ದರೆ ಅದಕ್ಕೆ ಪರಿಹಾರಗಳು ನಮ್ಮ ಋಷಿಮುನಿಗಳು ಮೊದಲೇ ಸೂಚಿಸಿದ್ದಾರೆ. ಅದನ್ನು ಫಾಲೋ ಮಾಡೋದ್ರಿಂದ ನಾವು ಅದನ್ನು ತಪ್ಪಿಸ್ಕೊಳ್ಬೋದು. ಧನಯೋಗದಲ್ಲಿದ್ದರೆ ಓಕೆ, ಇಟ್ ಇಸ್ ವೆಲ್ಕಮ್, ಒಳ್ಳೆಯದು. ಜೀವನ ಪರ್ಯಂತ ಹಣದ ಸಮಸ್ಯೆಗಳು ಸುಲಭವಾಗಿ ಬಗೆಹರಿಯುತ್ತದೆ. ಹಣಕ್ಕೆ ಸಮಸ್ಯೆಗಳೇ ಬರೋದಿಲ್ಲ ಅಂತ ನಮಗೆ ಒಂದು ಮುನ್ಸೂಚನೆ ಸಿಗುತ್ತೆ. ಈ ಥರನೇ ನಮ್ಗೆ ಗೊತ್ತಾಗುತ್ತೆ. ಮತ್ತು ಇನ್ನೊಂದು ಹೆಚ್ಚಾಗಿ ರೋಗಸ್ಥಾನ ಅಂತಂದಿದೆ. 6ನೇ ಮನೆ ಜಾತಕದಲ್ಲಿ 6ನೇ ಮನೆ ರೋಗಸ್ಥಾನ. ಡೆತ್ಸ್ ಡಿಸೀಸ್ ಎನಿಮೀಸ್ ಅಂತ ಕರಿತೀವಿ. ಆ ರೋಗಸ್ಥಾನದಲ್ಲಿ ಯಾವ ಗ್ರಹ ಕೂತಿದೆ ಅಂತ ನಾವು ತಿಳ್ಕೊಂಡ್ಕೊಳ್ಳೆ ಆವಾಗ ನಮಗೆ ಇಂಥದ್ದೇ ಕಾಯಿಲೆ ಅನುಭವ ಬರುತ್ತೆ, ಬೇರೆ ಕಾಯಿಲೆಗಳು ಬರೋ ಸಾಧ್ಯತೆಯೇ ಇಲ್ಲ ಅನ್ನೋದು ನಾವು ಮೊದಲೇ ತಿಳ್ಕೊಳ್ಬೋದು. ಆ ಕಾಯಿಲೆಗಳಿಗೆ ಅನುಗುಣವಾದ ಆಹಾರ ಸೇವನೆಯಿಂದ ಆ ಕಾಯಿಲೆಗಳನ್ನು ತಕ್ಕಂಗೆ ನಾವು ಕಡಿಮೆ ಮಾಡ್ಕೊಳ್ಬೋದು ಅಥವಾ ಕಂಟ್ರೋಲ್ ಮಾಡ್ಕೊಳ್ಬೋದು. ಇದು ಭಾಳ ಮುಖ್ಯ ಆಗುತ್ತೆ. ಈಗ ಮಗು ಹುಟ್ಟಿದ ಡೇಟ್ ತಕ್ಕಂಗೆ ರಾಶಿ ನಕ್ಷತ್ರ ಆಯಿತು. ಮಗು ಹುಟ್ಟಿದ ಸಮಯ ಅದು ಲಗ್ನ ಅಂತ ಕರಿತೀವಿ. ಆ ಲಗ್ನನೇ ಫಿಸಿಕಲ್ ಬಾಡಿ ಆಗುತ್ತೆ. 2ನೇ ಮನೆ ಕುಟುಂಬ ಸ್ಥಾನ, ವಾಕ್ ಸ್ಥಾನ. ಆ ಮಗು ಯಾವ ಥರ ಮಾತಾಡುತ್ತೆ ಅನ್ನೋದು ನಮಗೆ ಈಗಲೇ ಗೊತ್ತಾಗ್ಬಿಟ್ಟಿದೆ. 3ನೇ ಮನೆ, ಅದರಲ್ಲಿ 12 ರಾಶಿಗಳಿದ್ದಾವೆ. 3ನೇ ಮನೆಯಲ್ಲಿ ಒಳ ಹುಟ್ಟಿದವರು ಯಾವ ಥರ ಸುಖವಾಗಿರ್ತಾರ, ಯಾವ ಥರ ಇರ್ತಾರೆ ಅನ್ನೋದೊಂದು ಸೂಚನೆ ಸಿಗುತ್ತೆ. 4ನೇ ಮನೆ ತಾಯಿ ಸ್ಥಾನ, ಮನೆಯ ಮನಸ್ಸು ಮಾತೃ. 4ನೇ ಮನೆ ಮನಸ್ಸು ಮಾತೃ ಸ್ಥಾನದಲ್ಲಿ ತಾಯಿ ಯಾವ ಥರ ಇರ್ತಾಳೆ, ತಾಯಿಗೆ ಏನಾದರೂ ತೊಂದರೆ ಆಗುತ್ತಾ ಅನ್ನೋದು ಮುನ್ಸೂಚನೆ ಅನಿಸ್ಕೊಳ್ಳುತ್ತೆ. 5ನೇ ಮನೆ ಮಕ್ಕಳು ಆಗೋ ಜಾಗ. ಮಕ್ಕಳು ಯಾವ ಥರ ಮಕ್ಕಳು ಹುಡ್ತಾರೆ, ಮಕ್ಕಳು ಹುಡ್ತಾರಾ ಇಲ್ವಾ, ಹುಟ್ಟಿದ್ರೆ ಒಳ್ಳೆ ಮಕ್ಕಳು ಹುಡ್ತಾರಾ ಇಲ್ವಾ ಅನ್ನುವಂಥ ಮಟ್ಟಕ್ಕೆ ನಮ್ಮ ಜಾತಕದಲ್ಲಿ ಸೂಚನೆಗಳು ಮೊದಲೇ ನಮಗೆ ಸಿಕ್ಬಿಡ್ತವೆ. ಯಾವಾಗ ನಮಗೆ ಮಕ್ಕಳು ಆಗ್ತಾವ ಇಲ್ಲ ಒಂದು ಸೂಚನೆ ಸಿಕ್ಕಾಗ ಅದಕ್ಕೆ ತಕ್ಕಂಗೆ ಪರಿಹಾರಗಳು, ಅದಕ್ಕೆ ತಕ್ಕಂಗೆ ಆಹಾರ ಸೇವನೆಗಳು, ಈ ಥರ ನಾವು ಪರಿಹಾರಗಳು ಮಾಡಿಕೊಂಡು ಅದೇನಾದರೂ ವಿರುದ್ಧವಾಗಿದ್ದರೆ ಅದನ್ನು ಸರಿಪಡಿಸ್ಕೊಳ್ಬೋದು. 6ನೇ ಮನೆ ರೋಗಸ್ಥಾನ, ಆಗಲೇ ಹೇಳ್ತೀನಿ. ರೋಗಸ್ಥಾನದಲ್ಲಿ ಯಾವ ಥರ ಗ್ರಹಗಳಿದ್ದಾವೆ? ಒಂದು ಉದಾಹರಣೆಗೆ ಸೂರ್ಯ
ಸೂಚಿಸ್ತಾನೆ ಅಂದರೆ ಸೂರ್ಯ ಕಣ್ಣನ್ನು ದೃಷ್ಟಿಯನ್ನು ಸೂಚಿಸ್ತಾನೆ, ಸೂರ್ಯ ಹೃದಯವನ್ನು ಸೂಚಿಸ್ತಾನೆ. ಅಂಥ ಸೂರ್ಯ ಏನಾದರೂ ಜಲತತ್ವ ರಾಶಿಗಳಲ್ಲಿ ಇದ್ದರೆ, ಸೂರ್ಯನಿಗೆ ಸೂರ್ಯ ಬೆಂಕಿ, ಜಲತತ್ವ ರಾಶಿ ನೀರು, ಅಲ್ಲಿಗೆ ಸೂರ್ಯ ನೀರಾಗ್ತಾನೆ. ಅದರಲ್ಲೂ ರೋಗ ಸ್ಥಾನದಲ್ಲಿ ಇದು ಏನಾಗುತ್ತಂದರೆ ಕಣ್ಣಿನ ದೃಷ್ಟಿಗೆ ತೊಂದರೆ ಆಗ್ಬೋದು, ಹೃದಯಕ್ಕೆ ತೊಂದರೆ ಆಗ್ಬೋದು. ಆ ಥರ ಇದ್ದಾಗ ನಾವೇನು ಮಾಡ್ತೀವಿ, ಕೊಲೆಸ್ಟ್ರಾಲ್ ಇನ್ಕ್ರೀಸ್ ಆಗುವಂಥ ಆಹಾರ ಸೇವನೆಯಿಂದ ದೂರ ಇರಬೇಕು ಅಂತ ನಾವು ಜ್ಯೋತಿಷರು ಬರ್ಕೊಡ್ತೀವಿ. ನೀವು ಕೊಲೆಸ್ಟ್ರಾಲ್ ಹೆಚ್ಚಿಸುವಂಥ ಆಹಾರದಿಂದ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ನಿಮಗೆ ಹೃದಯದ ಸಮಸ್ಯೆಗಳು ಬರೋದಿಲ್ಲ. ಕೆಲವರಿಗೆ ಬೇಗ ಹಾರ್ಟ್ ಅಟ್ಯಾಕ್ ಆಗುತ್ತೆ, 30ಕ್ಕೆ 40 ವರ್ಷಗಳಿಗೆ ಆಗುತ್ತೆ. ಕಾರಣ ಅಂದರೆ ಇದು ಅವರಿಗೆ ಪರಿಜ್ಞಾನ ಇಲ್ದಿರ, ಗೊತ್ತಿಲ್ದಿರ, ಜಾತಕ ತೋರಿಸ್ದಿರ ಇಲ್ದಿರ, ಅದಕ್ಕೆ ಇದು ಅವರು ಎಲ್ಲರ ಜೊತೆನೂ ಆಹಾರ ಸೇವನೆ ಮಾಡ್ತಾಯಿದ್ರೆ ಅವ್ರಿಗೆ ಬೇಗ ಆಗುತ್ತೆ. ಇನ್ನೊಂದು ಗುರು, ಅಕಸ್ಮಾತ್ ರೋಗ ಸ್ಥಾನದಲ್ಲಿ ಗುರು ಇದ್ದ ಅಂತ ಅಂದ್ಕೊಂಡ್ರೆ, ಗುರು ಯಾವುದರ ಅಧಿಪತಿ? ಗುರುಗಳಿಗೆ ಅವನು ಪುತ್ರಕಾರಕ, ಧನಕಾರಕ, ಧರ್ಮಕಾರಕ, ವಿದ್ಯಾಕಾರಕ, ಜ್ಞಾನಕಾರಕ, ಪುತ್ರಕಾರಕ, ಸಂತಾನಕಾರಕ, ನ್ಯಾಚುರಲ್ ಸಿಗ್ನಿಫಿಕೆಂಟ್ ಆಫ್ ಇನ್ಕಮ್, ನ್ಯಾಚುರಲ್ ಸಿಗ್ನಿಫಿಕೆಂಟ್ ಆಫ್ ಪ್ರೊಜೆನಿ, ನ್ಯಾಚುರಲ್ ಸಿಗ್ನಿಫಿಕೆಂಟ್ ಆಫ್ ಚಿಲ್ಡ್ರನ್ಸ್. ದೇವತೆಗಳಿಗೆ ಗುರು. ಅಂಥ ಗುರು ರೋಗ ಸ್ಥಾನದಲ್ಲಿ ಬಂದುಬಿಟ್ರೆ ಅವನು ಅಧಿಪತಿ ಏನು? ಲಿವರು, ಪ್ಯಾಂಕ್ರಿಯಾಸು, ಗಾಲ್ ಬ್ಲ್ಯಾಡರ್. ನಮ್ಮ ದೇಹದಲ್ಲಿರೋ ಲಿವರು, ಪ್ಯಾಂಕ್ರಿಯಾಸು, ಗಾಲ್ ಬ್ಲ್ಯಾಡರ್ಗೆ ಅಧಿಪತಿ ಗುರು. ಅಂಥ ಗುರು ರೋಗ ಸ್ಥಾನದಲ್ಲಿದ್ದಾನೆ ಅಂದರೆ ನಾವೇನು ಮಾಡಬೇಕು? ಮುನ್ನೆಚ್ಚರಿಕೆಯಾಗಿ ಸ್ವಲ್ಪ ಶುಗರ್ ಸಂಬಂಧಪಟ್ಟ ಆಹಾರ ದೂರ ಇರಬೇಕು. ನ್ಯಾಚುರಲಿ ಡಯಾಬಿಟಿಸಿಂದ ನಾವು ದೂರ ಇರ್ಬೋದು. ಇಂಥ ಮುನ್ಸೂಚನೆಗಳು ಜಾತಕದಲ್ಲಿ ನಮಗೆ ಮೊದಲೇ ಸಿಕ್ಬಿಡುತ್ತೆ, ಮಗು ಹುಟ್ಟುವಾಗಲೇ ಸಿಕ್ಬಿಡುತ್ತೆ. ಆ ಥರ ಮಾಡೋದ್ರಿಂದ ನಾವು ಆರೋಗ್ಯ, ಆಯುಷು ಹೆಚ್ಚಿಸ್ಕೊಳ್ಬೋದು. ಇದರಿಂದ ಹಾಗಾಗಿ ನಾನು ಹೇಳೋ ಉದ್ದೇಶ ಏನಂದರೆ, ಎಲ್ಲರೂ ಜಾತಕವನ್ನು ಮಕ್ಕಳು ಮೊಮ್ಮಕ್ಕಳು ಆ ವಯಸ್ಸಿಗೆ ಬಳಸ್ಕೊಂಡ್ರೆ ತುಂಬಾ ಒಳ್ಳೆಯದು. ಸಪ್ತಮ ಸ್ಥಾನ, ಸಪ್ತಪದಿ ತುಳಿದು ನಮ್ಮ ಲೈಫ್ ಪಾರ್ಟ್ನರ್ ಒಬ್ಬರು ಬರ್ತಾರೆ. ಆಕೆ ಯಾವ ಥರ ಇರ್ತಾಳೆ? 8ನೇ ಮನೆ ಆಯುಷ್, ಆಯುಷ್ ಸ್ಥಾನ, ಆಸ್ತಿ ಸ್ಥಾನ. ಆಸ್ತಿ ಹೇಳ್ಬೋದು. ಆಯುಷ್ ಅಂದರೆ ಎಷ್ಟುವರೆಗೂ ಆಯುಷ್ ಬರ್ಬೋದು, ಆಯುಷ್ ನಿಜವಾಗ್ಲೂ ಇದೆಯಾ ಇಲ್ವಾ? ಇಲ್ಲ ಅಂದರೆ ಅದಕ್ಕೆ ಏನು ಮಾಡಬೇಕು ಪರಿಹಾರಗಳು? ಈ ಥರ ನಮಗೆ 9ನೇ ಮನೆ ಭಾಗ್ಯಸ್ಥಾನ, ಪಿತೃಸ್ಥಾನ. ತಂದೆಗೆ ಏನಾದರೂ ಒಳ್ಳೆಯದಾಗುತ್ತಾ, ತಂದೆಗೆ ಏನಾದರೂ ತೊಂದರೆ ಆಗುತ್ತಾ ಅನ್ನೋದು ನಾವು ಜಾತಕದಲ್ಲಿ ಮೊದಲೇ ನಮ್ಮ ಋಷಿಮುನಿಗಳು ಅವರು ಡಿವೈನ್ ಪವರ್ ಇದರಿಂದ ನಮಗೆ ಬರ್ತಿಟ್ಟಿದ್ದಾರೆ. ಇವುಗಳನ್ನ ನಾವು ಅಧ್ಯಯನ ಮಾಡಿ ಅದ್ರ ಬಗ್ಗೆ ಮುನ್ಸೂಚನೆ ತಿಳ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಅದಕ್ಕೆ ತಕ್ಕಂಗೆ ಪರಿಹಾರ ಮಾಡಿಕೊಂಡು ನಮ್ಮ ಜೀವನವನ್ನು ಸುಗಮವಾಗಿ ನಾವು ಇಟ್ಕೊಳ್ಬೋದು. ನೆಕ್ಸ್ಟ್ 10ನೇ ಮನೆ ಕರ್ಮಸ್ಥಾನ. ಹೌಸ್ ಆಫ್ ಏನೋ ವೃತ್ತಿ, ಹೌಸ್ ಆಫ್ ಪ್ರೊಫೆಷನ್ ಅಂತ ನಾವು ಕರಿತೀವಿ, ಅಥವಾ ಕರ್ಮ. ಹಿಂದಿನ ಜನ್ಮದ ಕರ್ಮದ ಫಲ ಏನಿದೆ ಅನ್ನೋದು ನಮಗೆ ಕರ್ಮಸ್ಥಾನದಲ್ಲಿ ಬೇಕಾಗುತ್ತೆ. ಆ ಥರ ಇದ್ದಾಗೆ ಅದಕ್ಕೆ ಅನುಗುಣವಾಗಿ ನಮ್ಮ ಕರ್ಮಗಳು ಮಾಡ್ಕೊಂಡು ಹೋಗಬೇಕು. ನಾವು ವೃತ್ತಿಯಲ್ಲಿ ಉನ್ನತ ಸ್ಥಾನ ಪಡ್ಕೊತೀವ ಇಲ್ವಾ ಅನ್ನೋದೊಂದು ಸೂಚನೆ ಸಿಗುತ್ತೆ. ಅಥವಾ ಆ ಥರ ಇಲ್ಲ, ರಾಹು ಕೇತು ಶನಿಗಳಿದ್ದಾವೆ, ನಿಮ್ಗೆ ಆಗಲ್ಲ ಅಂತಿದ್ದಾಗ ಅದಕ್ಕೇನು ಬೇಕು ಪರಿಹಾರಗಳು ನಾವು ಜ್ಯೋತಿಷರು ಬರ್ಕೊತಾರೆ, ಅದನ್ನು ಫಾಲೋ ಮಾಡ್ಕೊಳ್ಬೇಕು. 11ನೇ ಮನೆ ಲಾಭಸ್ಥಾನದಲ್ಲಿ ಗುರು ಇದೆ ಅಂದರೆ ಎಲ್ಲ ನಮ್ಮ ಮಾಡೋ ಕೆಲಸಗಳೆಲ್ಲ ಸಕ್ಸಸ್ ಆಗ್ತಾ ಹೋಗುತ್ತೆ. ಈ ಥರ ಪ್ರತಿಯೊಂದು ಗ್ರಹಗಳಿಗೂ ತನ್ನದೇ ಆದಂಥ ಶಕ್ತಿ, ತನ್ನದೇ ಆದಂಥ ಸಾಮರ್ಥ್ಯ ಆ ರಾಶಿಗಳ ಮೇಲೆ ನಮಗೆ ನಮ್ಮ ದೇಹದ ಮೇಲೆ ಪ್ರಭಾವ ಬೀರುತ್ತೆ. 12ನೇ ಮನೆ ದಿ ಹೌಸ್ ಆಫ್ ಎಕ್ಸ್ಪೆಂಡಿಚರ್, ದಿ ಹೌಸ್ ಆಫ್ ಲಾಸ್, ದಿ ಹೌಸ್ ಆಫ್ ಲಿಬಿಡ್ ಆಕ್ಟಿವಿಟೀಸ್. ಕೆಟ್ಟ ಕಾರ್ಯಗಳಲ್ಲಿ ತೊಡಗುವಂಥ ಈ ವ್ಯಕ್ತಿ ಆಗ್ತಾನೆ ಅಂತ ನಮಗೆ ಸೂಚನೆ ಸಿಕ್ಕಿದಾಗ ಅವ್ರಿಗೆ ನಾವು ಅದಕ್ಕೆ ತಕ್ಕಂಗೆ ಪರಿಹಾರಗಳು ಮಾಡ್ಕೊಳ್ಬೇಕು. ಲಾಸ್ಟ್ ಆ್ಯಂಡ್ ಫೈನಲ್ಲು ದಶಾಭುಕ್ತಿ. ಯಾವ ದಶಾಭುಕ್ತಿ ನಡೀತಾ ಇದೆ? ಶನಿ ದೇಶನ, ರಾಹು ದೇಶನ, ಯಾವ್ದು ನಡೀತಾ ಇದೆ? ಆ ದಶಾಭುಕ್ತಿಗಳನ್ನೇ ನಾವು ಸ್ವಲ್ಪ ತಿಳ್ಕೊಂಡು ಅದಕ್ಕೆ ಏನು ಮಾಡ್ಕೊಳ್ತಾ ಹೋದರೆ ದಶಾಭುಕ್ತಿಗಳಿಂದ ಆಗೋ ತೊಂದರೆಗಳನ್ನು ನಾವು ತಪ್ಪಿಸ್ಕೊಳ್ಬೋದು. ಆ ದಶಾಭುಕ್ತಿಗಳಲ್ಲಿ ಇನ್ನೊಂದು ರಾಹು ಭುಕ್ತಿ, ಚಂದ್ರದಶ ರಾಹು ಭುಕ್ತಿ, ಸೂರ್ಯದಶ ರಾಹು ಭುಕ್ತಿ, ಶುಕ್ರದಶ ರಾಹು ಭುಕ್ತಿ, ಶನಿದಶ ರಾಹು ಭುಕ್ತಿ, ರಾಹುದಶ ಶನಿ ಭುಕ್ತಿ. ಈ ಭುಕ್ತಿಗಳಲ್ಲಿ ರಾಹು ಭುಕ್ತಿ ಅಂದರೆ ಇದು ಒಳ್ಳೆ ಪೀರಿಯಡ್ ಅಲ್ಲ. ಇದು ಆ ಪೀರಿಯಡ್ಗಳಲ್ಲಿ ಏನೇ ಶುಭ ಕಾರ್ಯ ಮಾಡಿದ್ರು ನಮಗೆ ರಿಸಲ್ಟು 0 ಆಗುತ್ತೆ. ಯಾಕೆ 0 ಆಗುತ್ತೆ ಅಂತ ಹೇಳಿದ್ರೆ ಅದು ಆ ಪೀರಿಯಡಲ್ಲಿ ಸ್ಟೆಪ್ ಡೌನ್ ಆಗಿಬಿಡ್ತಾರೆ.
ಜೀವನದಲ್ಲಿ ಒಂದು ಸ್ಟೆಪ್ ಡೌನ್ ನಾವು ಒಂದು ಮಟ್ಟಕ್ಕೆ ಇಂದ ಇಳಿದುಬಿಡ್ತದೆ. ಹಾಗಾಗಿ ನಾವು ಆ ರಾಹು ಬುದ್ಧಿಗಳಲ್ಲಿ ಯಾವುದೇ ಶುಭ ಕಾರ್ಯಗಳಿಗೆ ನಾವು ಗ್ರೀನ್ ಸಿಗ್ನಲ್ ಕೊಡೋದಿಲ್ಲ. ಮದುವೆ ಆಗಿರ್ಬೋದು, ಮನೆ ಕಟ್ಟೋದಾಗಲಿ, ಸಾಲ ತಗೊಂಡ್ರೂ ಸಾಲ ತೀರ್ಸೋಕ್ಕಾಗಲ್ಲ ಅಂತ ಜ್ಯೋತಿಷ ಪಿತಾಮಹ ವಿ ರಾಮನ್ ಹೇಳಿದ್ದಾರೆ. ಹಾಗಾಗಿ ಇಂಥ ಸೂಚನೆಗಳು ನಮ್ಮ ಮೊದಲೇ ಸಿಗೋದ್ರಿಂದ ತುಂಬಾ ಉಪಯುಕ್ತ. ಆಗುವಂಥ ಅಚಾತುರ್ಯ, ಆಗುವಂಥ ಅನಾಹುತಗಳನ್ನ ನಾವು ಖಂಡಿತ ತಪ್ಪಿಸ್ಕೊಳ್ಬೋದು. ಹಾಗಾಗಿ ನಾನು ಇನ್ನು ನನ್ನ ವಿನಂತಿ ಏನಂದರೆ, ಎಲ್ಲರೂ ತಪ್ಪದೇ ಜಾತಕಗಳು ಬರೆಸ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ನಮ್ಮ ಜೀವನವನ್ನು ಸುಖವಾಗಿ, ಸಂತೋಷವಾಗಿ, ಅಭಯ, ಆರೋಗ್ಯ, ಐಶ್ವರ್ಯ ಇವನ್ನೆಲ್ಲ ಕಾಪಾಡಿರ್ಬೋದು ಅನ್ನೋದು ಒಂದು ಸೂಚನೆ ಸಿಗುತ್ತೆ. ಇಷ್ಟೊಂದು ಹೇಳಿ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ.